ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬ್ರೋಕ್ಲಿ ಮಾಡಿದ್ದೀನಿ. ಡ್ರೈ ಫ್ರೈ ಬ್ರೋಕ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹೆಲ್ತು ಕೂಡ ತುಂಬ ಒಳ್ಳೆಯದು. ಯಾವ ಥರ ಅಂತಂದರೆ BP ನಾರ್ಮಲಿಗೆ ಬರುತ್ತೆ ಇದು ತಿನ್ನೋದ್ರಿಂದ. ಮತ್ತು ಡೈಜೆಷನ್ ಸಿಸ್ಟಮ್ಗೂ ಒಳ್ಳೆಯದು ಇದು. ಮತ್ತು ಡಯೆಟ್ ಮಾಡ್ತಾರಲ್ವ, ಸೊ ಡಯಟೇಷನ್ಸ್ಗೆಲ್ಲ ಇದು ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಬೋನ್ ಹೆಲ್ತ್ಗೆ, ಈ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ, ಅವ್ರಿಗೆ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಬೋನ್ನ ಇದು ತಿನ್ನಿಸೋದ್ರಿಂದ ಅವ್ರಿಗೆ ತುಂಬ ಬೋನು ಹೆಲ್ದಿಯಾಗಿರುತ್ತೆ. ದೊಡ್ಡವರು ಆದಮೇಲೆನೂ ಕೂಡ, ದೊಡ್ಡವರು ಕೂಡ ತಿನ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ ಇದು. ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಟೈಮು, ಬಟ್ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ತಿನ್ಕೊಳ್ಳಿ ಹೇಗಿತ್ತು ಅಂದ್ಬಿಟ್ಟು. ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಹೆಲ್ತಿಗೆ ತುಂಬ ಒಳ್ಳೆ, ಬೇಗನೂ ಆಗುತ್ತೆ. ಟ್ರಸ್ಟ್ ಮೀ, ಒಂದು ಸಲ ವಿಡಿಯೋ ನೋಡಿ ನಿಮಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟು ಬೇಗ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗೋದು ಅಂತ ಅಂದ್ಬಿಟ್ಟು. ನೋಡಿ, ಮೊದಲಿಗೆ ಬ್ರೋಕ್ಲಿ ತೊಗೊಳ್ಳೋಣ. ನೋಡಿ, ಫುಲ್ ಫ್ರೆಶ್ ಆಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಎಳೆದು ಮತ್ತು ಫ್ರೆಶ್ ಆಗಿರುವಂಥದ್ದು ಬ್ರೋಕ್ಲಿ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ, ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕು, ಅದನ್ನು ನೋಡ್ಕೊಳ್ಳಿ. ಒಂದು ಸಲ ನೋಡಿಕೊಂಡು ಕ್ಲೀನಾಗಿ ಸ್ವಲ್ಪ ಟೈಮ್ ತೊಗೊಂಡು ಹುಷಾರಾಗಿ ನೋಡ್ಕೊಳ್ಳಿ. ಹುಳ ಇರುತ್ತೆ, ಸೊ ಒಂದೊಂದೇ ಹುಳ ಇರುತ್ತಾ ನೋಡಿಕೊಂಡು ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದನ್ನು ನೋಡಿ, ಈ ಥರ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಹುಳ ಇದೆಯಾ ಏನು ಅಂತಂದ್ಬಿಟ್ಟು. ಸೊ ಬನ್ನಿ ಈಗ ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲನೂ ಕ್ಲೀನಾಗಿ ಎಲ್ಲ ನೋಡಿಕೊಂಡು ಹುಳ ಇದೆಯಾ ಇಲ್ಲ ಅಂತ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಸೊ ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಸ್ಟವ್ ಮೇಲೆ ನೀರು ಹಾಕಿ ಕಾಯ್ಸೋಕ್ಕೆ ಇಟ್ಟಿರಿ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ನೀರು ಬಾಯ್ಲ್ ಆಗ್ತಾ ಇದೆ. ಸೊ ಈಗೇನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೋಕ್ಲಿನ, ಅದನ್ನು ಹಾಕೊಳ್ಳೋಣ ಇದಕ್ಕೆ. ಇದು ಒಂದು 2 to 3 ಮಿನಿಟ್ಸ್ ಹಾಗೆ ಬೇಯಲಿ. ಅಂದರೆ ಒಂದು 50 ಮಿನಿಟ್ಸ್, ಅಂದರೆ 50% ಅಷ್ಟು ಬೆಂದರೆ ಸಾಕು ಇದು. ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಮೆಡಿಸನ್ಸ್ ಏನಾದರೂ ಹಾಕಿದರೆ ಅದೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿ ಮೊದಲೇ ಒಂದು 50% ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಬೇಗ ಬೇಯುತ್ತೆ. ಓಕೆ, ಒಂದು 50% ಬೇಯಲಿ ಇದು. ಈಗ ಇದು ಬೆಂದಿದೆ 50%, ಸಾಕು ಇಷ್ಟು ಮಾತ್ರ. ನೋಡಿ, ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಕಟ್ಟಾಗುತ್ತೆ, ಸಾಕು, ತುಂಬ ಬೇಯಿಸ್ಕೋಬೇಡಿ ಇದನ್ನು. ಈಗ ಇದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ಬ್ರೋಕ್ಲಿ ಮಾತ್ರ ಇಟ್ಕೊಳ್ಳೋಣ. ನೋಡಿ, ಈ ಥರ ನೀರೆಲ್ಲ ಬಗ್ಗಿಸಿ ಈ ಥರ ಇಟ್ಕೊಳ್ಳಿ. ಬನ್ನಿ ಈಗ ಒಗ್ಗರಣೆಗೆ ಏನು ಹಾಕಬೇಕು ಅಂತ ನೋಡೋಣ. ನೋಡಿ, ಬಾಣಲೆಯಲ್ಲಿ ಒಂದು 3 ಸ್ಪೂನ್ ಹಾಕೋಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 2 ಮೀಡಿಯಮ್ ಸೈಜ್ದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇದಕ್ಕೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಡ್ರೈ ಫ್ರೈ ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ಲ. ಸೊ ಈ ಟೈಮಲ್ಲಿ ಬ್ರೋಕ್ಲಿ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೊಳ್ಳೋಣ. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ. ಈಗ ಸ್ವಲ್ಪ ಹಾಕೊಳ್ಳೋಣ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಉಪ್ಪು 1 ಸ್ಪೂನ್ ಹಾಕೊಳ್ಳೋಣ. ಈಗ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕೋತಾ ಇದ್ದೀನಿ. ಆಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೆಕ್ಸು 1 ಸ್ಪೂನ್ ಹಾಕೋಷ್ಟು ಇಟ್ಕೊಂಡಿದ್ದೀನಿ. ಸೊ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಇಷ್ಟೇ, ಇದಕ್ಕೆ ಇನ್ನೇನು ಹಾಕೋಷ್ಟಿಲ್ಲ ಇಂಗ್ರೀಡಿಯೆಂಟ್ಸು. ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬಿಡಿ. ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಇದು.
ಬ್ರೋಕ್ಲಿನ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ನಾವು ಈಗ ಏನು ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇರಲ್ಲ. ಇದು ಡ್ರೈ ಆಗಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಆಲ್ರೆಡಿ ಬೆಂದಿರುತ್ತೆ. ಇದು ಜಸ್ಟ್ ಉಪ್ಪು ಖಾರ ಹಿಡಿದ್ರೆ ಸಾಕು. ಇದಕ್ಕೆ ತುಂಬ ತುಂಬ ತಿರ್ಸ್ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ಬ್ರೋಕ್ಲಿ ಆಲ್ರೆಡಿ ಬೆಂದಿರುತ್ತಲ್ಲ. ಸೊ ಸ್ವಲ್ಪ ಸಾಫ್ಟ್ ಆದರೆ ಒಂಥರ ತುಂಬ ಪುಡಿ ಪುಡಿ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ತಿರ್ಸ್ಕೊಡೋದು ಬೇಡ, ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿ ಬಿಡಿ, ಹಾಗೆ ಸಾಕು. ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು. ಪೆಪ್ಪರು ಘಮ ಘಮ ಅಂತ ಬಾಯಿಗೆ ಹಾಗೇ ಫ್ಲೇವರ್ ಕೊಡುತ್ತೆ, ಮತ್ತು ಚಿಲ್ಲಿ ಫ್ಲೆಕ್ಸು ಖಾರ ಖಾರ ಬಾಯಿಗೆ ಹಾಗೆ ಸಿಗುತ್ತೆ. ಸೊ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿದೆ. ಕಡಿಮೆ ಟೈಮು, ಕಡಿಮೆ ಇಂಗ್ರೀಡಿಯೆಂಟ್ಸು. ಸೊ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಹೆಲ್ತಿಗೆ ತುಂಬ ಒಳ್ಳೆಯದು ಇದು. ಇಷ್ಟ ಆಯಿತು ಅಂದರೆ ಮಾಡ್ಕೊತೀನಿ ಒಂದ್ಸಲ. ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡಿದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.